ತುಂಬಿದ ಭದ್ರೆಗೆ ಬಾಗಿನ ಅರ್ಪಣೆಯನ್ನ ಸಚಿವರು ಮಾಡಿದ್ದಾರೆ. ಸಚಿವ ಮಧು ಬಂಗಾರಪ್ಪ, ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಭಾನುವಾರ ಬಾಗಿನ ಅರ್ಪಣೆಯನ್ನ ಮಾಡಿದ್ರು. ಭದ್ರಾವತಿ ಶಾಸಕ ಸಂಗಮೇಶ್ ಅವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಭದ್ರಾವತಿ ತಾಲೂಕಿನ ಬಿಆರ್ಪಿಯಲ್ಲಿರುವ ಭದ್ರಾ ಜಲಾಶಯದಲ್ಲಿ ಬಾಗಿನ ಅರ್ಪಣೆಯನ್ನ ಮಾಡಲಾಯಿತು. ಭದ್ರೆಗೆ ವಿಶೇಷ ಪೂಜೆ ಸಲ್ಲಿಸಿ ಬಾಗಿನ ಅರ್ಪಣೆ ಮಾಡಲಾಯಿತು. ತರೀಕೆರೆ, ಶಿವಮೊಗ್ಗ ಜಿಲ್ಲೆಯ ವಿವಿಧ ನಾಯಕರು ಭಾಗಿಯಾಗಿದ್ರು. ತರೀಕೆರೆ ಶಾಸಕ ಜಿಎಚ್ ಶ್ರೀನಿವಾಸ್ ಕೂಡ ಉಪಸ್ಥಿತರಿದ್ದರು. ಸ್ವಲ್ಪ ಆ ಕಡೆ ಹಂಗೆ ಸ್ವಲ್ಪ ಆ ಕಡೆ ಹೋಗ್ರಿ. ಕ್ಯಾಮ್ರಾ ಕೊಂಡಿಬಿಡು. ಈಗಾಗಲೇ ಭದ್ರಾ ಜಲಾಶಯ ಭರ್ತಿಯಾಗಿದ್ದು ತುಂಬಿರುವ ಭದ್ರೆಗೆ ಬಾಗಿನ ಅರ್ಪಣೆಯನ್ನ ಮಾಡಲಾಯಿತು. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್, ಶಿಕ್ಷಣ ಸಚಿವ ಮಧು ಬಂಗಾರಪ್ಪ, ಇನ್ನು ಭದ್ರಾವತಿಯ ಶಾಸಕ ಸಂಗಮೇಶ್ವರ್ ಸೇರಿ ಬಾಗಿನವನ್ನ ಅರ್ಪಣೆಯನ್ನ ಮಾಡಿದ್ರು. ಈ ಸಂದರ್ಭದಲ್ಲಿ ಹೊನ್ನಾಳಿಯ ಶಾಸಕರು ಕೂಡ ಉಪಸ್ಥಿತರಿದ್ದರು. ಇದರ ಜೊತೆಗೆ ಕಾಂಗ್ರೆಸ್ನ ಹಲವಾರು ನಾಯಕರು ಸೇರಿ ಭದ್ರೆಗೆ ಬಾಗಿನವನ್ನ ಅರ್ಪಣೆ ಮಾಡಲಾಯಿತು. ಈ ವರ್ಷ ಅವಧಿಗೂ ಮುನ್ನವೇ ಭದ್ರೆ ಭರ್ತಿಯಾಗಿದ್ದು ಇಡೀ ನಾಡಿನಾದ್ಯಂತ ಸಂತಸ ಮನೆ ಮಾಡಿದೆ. ಆ ಹಿನ್ನೆಲೆಯಲ್ಲಿ ರಾಜಕೀಯ ಮುಖಂಡರು ಸೇರಿ ಭದ್ರೆಗೆ ಬಾಗಿನವನ್ನ ಅರ್ಪಣೆ ಮಾಡಿದ್ರು. ಕೊಂಡಿಬಿಡು. ಅಂತ ಶುರು ನನ್ನ ಹಿರಿಯ ಸಂಗಮೇಶ್ವರಿಗೆ ಶಿವಮೊಗ್ಗದಲ್ಲಿ ಯಾವತ್ತೂ ಕೂಡ ನಾವು ಹೆಣ್ಣುಮಕ್ಕಳು ಇನ್ನು ಮಾತಾಡ್ತಕ್ಕಂಥ ಬಹಳ ಜನ ಇದ್ದಾರೆ. ದಯಮಾಡಿ ಎಲ್ಲರೂ ಸಹಿತ ಆಸೀನರಾಗಬೇಕು ಅಂತ ವಿನಂತಿ ಮಾಡ್ತಾ ಇದ್ದೇವೆ. ಕೆಳಗಡೆ ಮಾಡ್ತೀರಾ ಕನ್ನಡ ಮೀಡಿಯಂ ಕೆಳಗಡೆ ತುಂಬ ಆ ಕಡೆ ಬರ್ತಾ ಫ್ರೀ ಇರ್ತಾರೆ. ದಯವಿಟ್ಟು ಯಾರು ಹೋಗ್ಬೇಡಿ.